ಇಲ್ಲಿ ಬಂದ ಮೇಲೆ ಇಲ್ಲಿ ಸಹ ಹೆಚ್ಚಿನ ಹಳ್ಳಿ ಮದ್ದುಗಳನ್ನ ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಹಳ್ಳಿ ಪ್ರದೇಶ ಆದ ಕಾರಣ ಅಂಗಳಕ್ಕೆ ಇಳಿದ ತಕ್ಷಣ ಇರುವ ಎಲ್ಲಾ ಗಿಡಗಳಿಂದ ಏನಾದ್ರೂ ಒಂದು ಮದ್ದು ಇದ್ದೇ ಇರ್ತದೆ. ನೆಲನೆಲ್ಲಿ ಒಂದೀಗ ಇದು ಲಿವರ್ ಟಾನಿಕ್ ಅಂತಲೇ ಅದಕ್ಕೆ ಹೇಳ್ತಾರೆ. ಅದು ಇದು ಬಂದಾಗ ಜಾಂಡಿಸ್ ಬಂದಾಗ ಅದು ಬರದೇ ಇದ್ರೂ ಸಹ ನಾವು ಅದು ಕುಡಿದ್ರೆ ಒಳ್ಳೇದು. ಗರಿಕೆ ಹುಲ್ಲನ್ನ ಬಳಸಿ ರಸ ತೆಗೆದು ಕುಡಿದ್ರೆ ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ. ಸೊಂಟ ನೋವು ಅಂಥದ್ದೆಲ್ಲ ಇದ್ರೆ ತುಂಬಾ ಒಳ್ಳೇದಾಗ್ತದೆ. ಹೇಗೂ ಹೋಗ್ಲಿಕ್ಕೆ ಅಂತ ಇಲ್ಲ ಅಂತ ಹೇಳ್ಕೊಂಡು ಇದು ಮಾಡಿ ಆ ಮಾವಿನ ಮಿಡಿಯನ್ನು ಹಾಕಿದೆ. ಎಲ್ಲ ಒಂದು 8,000 ರಿಂದ 10,000 ಮಾವಿನ ಮಿಡಿ ಉಪ್ಪಲ್ಲಿ ಹಾಕಿ ಆಯ್ತು. ವೀಕ್ಷಕರೇ ನಮಸ್ತೆ. ಗ್ರಾಮೀಣ ಮಹಿಳೆಯರು ಇಂದು ಸ್ವಾವಲಂಬಿಗಳಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ. ಅವರ ಉದ್ಯಮ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಇನ್ನಿತರ ಚಟುವಟಿಕೆಗಳಿರ್ಬೋದು, ಅದರ ಜೊತೆಗೆ ಒಂದಷ್ಟು ಮನೆಮದ್ದು ಅಥವಾ ಹೋಮ್ ಪ್ರಾಡಕ್ಟ್ಗಳನ್ನು ತಯಾರಿಸುವುದರ ಮೂಲಕ ಕೂಡ ಅನೇಕ ಮಹಿಳೆಯರು ಪಾರಮ್ಯವನ್ನು ಮೆರೆದಿದ್ದಾರೆ. ನಾವು ಇವತ್ತು ಇರುವಂಥದ್ದು ಬಂಟಮಲೆಯ ತಟದ ಚೀಮುಳ್ಳಿನಲ್ಲಿ. ಸುತ್ತಮುತ್ತ ಹಸಿರು ಕಾನನ, ಅದರ ಅಡಿಯಲ್ಲಿ ಶಾಂತವಾಗಿರುವಂಥ ಒಂದು ಪ್ರಕೃತಿ. ಇದರ ಮಧ್ಯೆ ಒಂದು ಮನೆ ಇದೆ, ಅದು ವನಸಿರಿ ಫಾರ್ಮ್ಸ್ ಮತ್ತು ಸಾನಿಕಾ ನರ್ಸರಿ ಈಗಾಗಲೇ ಹಣ್ಣಿನ ಬೆಳೆಗಳ ಕಾರಣಕ್ಕೆ, ಕೃಷಿಯ ಕಾರಣಕ್ಕೆ ದೇಶಾದ್ಯಂತ ಸುದ್ದಿ ಮಾಡಿದೆ. ಆದರೆ ಇನ್ನೊಂದು ಕಾರಣಕ್ಕೂ ಕೂಡ ಈ ಮನೆ ಸುದ್ದಿ ಮಾಡ್ತಾ ಇದೆ. ಇಲ್ಲಿಯ ಮನೆ ಆಕೆ ಶ್ರೀಮತಿ ತುಳಸಿ ದಯಾಪ್ರಸಾದ್ ಚೀಮುಳ್ಳು ಅವರು ಮನೆಮದ್ದನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹೋಮ್ ಪ್ರಾಡಕ್ಟನ್ನು ತಯಾರಿಸ್ತಾ ಇದ್ದಾರೆ. ಆ ಮೂಲಕ ಕೂಡ ಇನ್ನಿತರ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಹೇಗೆ ಇವರು ಮನೆಮದ್ದನ್ನು ಕಲಿತರು, ಯಾವ ರೀತಿ ಇದನ್ನು ಜನ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಮತ್ತು ಅವರು ಜನರಿಗೆ ನೀಡಬಹುದಾದ ಮಾಹಿತಿಗಳೇನು, ಅದರ ಜೊತೆಗೆ ಅವರು ತಯಾರಿಸ್ತಾ ಇರುವಂಥ ಹೋಮ್ ಪ್ರಾಡಕ್ಟ್ಗಳೇನು, ಇದೆಲ್ಲದರ ಬಗ್ಗೆ ಅವರಲ್ಲೇ ಮಾತನಾಡೋಣ ಬನ್ನಿ. ವೀಕ್ಷಕರೇ, ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗೆ ನಮ್ಮೊಂದಿಗಿದ್ದಾರೆ ಶ್ರೀಮತಿ ತುಳಸಿ ದಯಾಪ್ರಸಾದ್ ಚೀಮುಳ್ಳು ಅವರು. ಅಕ್ಕ ನಮಸ್ತೆ. ನಮಸ್ತೆ. ಸಾಧಾರಣವಾಗಿ ಹಳ್ಳಿ ಮದ್ದು ಅಥವಾ ಮನೆ ಮದ್ದು ಕೊಡುವರು ಅಂತ ಹೇಳಿದರೆ ತುಂಬ ಪ್ರಾಯದವರು ಅಂತ ನಮ್ಮಲ್ಲಿ ಒಂದು ರೂಢಿ ಇದೆ. ತುಂಬ ಕಡೆ ಅದು ಹೌದು ಕೂಡ. ಆದರೆ ಸಣ್ಣ ಪ್ರಾಯದಲ್ಲಿದ್ದೀರಿ, ನೀವು ಕೂಡ ಈ ಒಂದು ಮನೆ ಮದ್ದನ್ನು ಈಗ ನೀವು ತಯಾರಿಸ್ತಾ ಇದ್ದೀರಿ, ಕೆಲವರು ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಜೊತೆಗೆ ನೀವು ಕೊಡುವ ಮಾಹಿತಿಗಳು ಕೂಡ ಒಂದಷ್ಟು ಜನರಿಗೆ ಪ್ರಯೋಜನ ಆಗ್ಬೋದು. ಅದಕ್ಕೆಲ್ಲಕ್ಕಿಂತ ಮುಂಚೆ ತಾವು ಹೇಗೆ ಈ ಒಂದು ಕ್ಷೇತ್ರ ಅಂದರೆ ಈ ಮನೆ ಮದ್ದಿನ ಕಡೆ ಅಥವಾ ಹಳ್ಳಿ ಮದ್ದಿನ ಕಡೆಗೆ ತಾವು ಹೇಗೆ ಆಕರ್ಷಿತರಾದ್ರಿ, ಹೇಗೆ ಆಸಕ್ತಿ ಬಂತು ಅಂತ? ನಾನು ಕೂಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು. ನನ್ನ ಅಮ್ಮನ ಅಪ್ಪನಿಗೆ ಮದ್ದು ಗೊತ್ತಿತ್ತು, ಅದು ಅಮ್ಮನಿಗೆ ಬಂದಿತ್ತು. ಅವರೆಲ್ಲ ಮದ್ದುಗಳನ್ನು ಮಾಡುವಾಗ ಹಾಗೆ ಆಗುವಾಗ ಅದೊಂದು ಆಸಕ್ತಿ ಇದ್ದದಕ್ಕೆ ಅದರ ಬಗ್ಗೆ ಒಲವು ಇತ್ತು. ಇಲ್ಲಿ ಬಂದ ಮೇಲೆ ಇಲ್ಲಿ ಸಹ ಹೆಚ್ಚಿನ ಹಳ್ಳಿ ಮದ್ದುಗಳನ್ನ ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಹಳ್ಳಿ ಪ್ರದೇಶ ಆದ ಕಾರಣ ಅಂಗಳಕ್ಕೆ ಇಳಿದ ತಕ್ಷಣ ಇರುವ ಎಲ್ಲಾ ಗಿಡಗಳಿಂದ ಏನಾದ್ರೂ ಒಂದು ಮದ್ದು ಇದ್ದೇ ಇರ್ತದೆ. ಪ್ರತಿಯೊಂದು ಸಸ್ಯದಲ್ಲಿ, ಪ್ರತಿಯೊಂದು ಗಿಡದಲ್ಲೂ ಒಂದು ಔಷಧೀಯ ಅಂಶ ಉಂಟು. ಅದನ್ನು ಬಳಕೆ ಮಾಡ್ಲಿಕ್ಕೆ ಗೊತ್ತಿದ್ರೆ ಆಯ್ತಷ್ಟೇ. ಹಾಗೆ ಅದೇ ಒಂದು ಇದು. ಆಮೇಲೆ ನನಗೆ ವಿಜಯ್ ವಿಖ್ಯಾತ್ ಅವರು ನಮ್ಮ ಇದರಲ್ಲಿ ಚಾನಲಲ್ಲಿ ಮಾಡುವಕ್ಕ ಅಂತ ಹೇಳಿ ಅವರ ಪ್ರೋತ್ಸಾಹನ ಇತ್ತು. ಮತ್ತೆ ಪುತ್ತೂರಲ್ಲಿ ರವೀಂದ್ರನಾಥ್ ಐತಾಳ್ ಡಾಕ್ಟ್ರು, ಅವರ ಸಲಹೆ ಮೇರೆಗೆ ಅವರ ಒಟ್ಟಿಗೆ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಅವರೊಟ್ಟಿಗೆ ಎಲ್ಲ ವಿಷಯಗಳನ್ನ ಕೇಳಿಕೊಂಡು ಸರಿಯಾದ ಮಾಹಿತಿ ಕೊಡೋದು, ತಪ್ಪು ಮಾಹಿತಿ ಕೊಟ್ಟು ಸಮಸ್ಯೆ ಆಗಬಾರ್ದಲ್ವ. ನಿಜ ನಿಜ. ಹಾಗೆ ಬಹುಶಃ ಇಲ್ಲಿ ನಿಮ್ಮ ಮನೆಗಳಲ್ಲಿ ಬರುವಂಥ ಅನಾರೋಗ್ಯಗಳಿರ್ಬೋದು, ಯಾವುದಾದ್ರೂ ಏನಾದರೂ ಅಥವಾ ಮನೆ ಮಂದಿಗೆ ಇರುವಂಥ ಅನಾರೋಗ್ಯಗಳಿರ್ಬೋದು, ಅದಕ್ಕೂ ಕೂಡ ತಮ್ಮ ಈ ಮನೆ ಮದ್ದನ್ನೇ ಬಳಸ್ತಾ ಇದ್ದೀರಾ? ಹೇಗೆ? ಹೆಚ್ಚಾಗಿ ಬಳಸ್ತೇವೆ. ಒಂದು ಎಲೆ ಉಂಟು ಇಲ್ಲಿ, ಮೂಳೆ ಮುರಿತ ಎಲ್ಲ ಆದರೆ ಮೊದಲು ಇಲ್ಲಿ ಮಾವನ ತಂದೆ ಕುಶಾಲಪ್ಪ ಗೌಡ್ರು ಅವರು ಅದನ್ನು ಇದು ದನಗಳ ಮೂಳೆ ಮುರಿತ, ಮನುಷ್ಯರದ್ದು ಸಹ ಕೈ ಕಾಲು ಮುರಿತ ಆದರೆ ಇದು ಅಡಿಕೆ ಮರದ ಸಲಾಕೆಯನ್ನು ತೆಳ್ಳಗೆ ಇದು ಮಾಡಿ ಎಲ್ಲ ಕಟ್ಟಿ ಇದು ಮಾಡಿ ಆ ಮದ್ದಿದು ಲೇಪನ್ನು ಹಾಕ್ತಾ ಇದ್ರು, ಒಟ್ಟಿಗೆ ಕುಡಿಲಿಕ್ಕೂ ಕೊಡ್ತಾ ಇದ್ರು. ಅದು ತುಂಬ ಒಳ್ಳೆಯದಾಗ್ತದೆ. ನಾನು ಈಗ ತುಂಬ ಜನಕ್ಕೆ ಕೊಟ್ಟಿದ್ದೇನೆ, ಅವರು ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ ಅದರ ಬಗ್ಗೆ. ಯಾವ ಗಿಡ ಅದು? ಅದು ಗಿಡ ಬೇಕಾದ್ರೆ ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ಅದಕ್ಕೆ ಹೇಳುದು ದೊಡ್ಡ ಸೊಪ್ಪು ಅಂತಲೇ ಹೇಳ್ತಾರೆ. ಅದರ ಒಟ್ಟಿಗೆ ಇನ್ನೊಂದು ಸಣ್ಣದು ಎಲೆ ಸೇರಿಸ್ಲಿಕ್ಕೆ ಉಂಟು. ಸೇರಿಸಿ ಅದನ್ನು ಇದು ಮಾಡಿ ನಯವಾಗಿ ರುಬ್ಬಿ ಸೋಸಿ ಅದನ್ನ ಕುಡಿದ್ರೆ ಆಯ್ತು ಬೆಳಗ್ಗೆ ಹಸಿ ಹೊಟ್ಟೆ. ಸರಿ ಸರಿ. ಬೇರೆ ಯಾವ ಕಾಯಿಲೆಗಳಿಗೆ ಔಷಧಿ? ಬೇರೆ ಔಷಧಿಗಳಂದ್ರೆ ನಾನು ಗಿಡಗಳ ಮಾಹಿತಿ ಈಗ ಹೇಳುದು. ನೆಲನೆಲ್ಲಿ ಅದರಿಂದ ಏನೆಲ್ಲ ಪ್ರಯೋಜನಗಳು. ನೆಲನೆಲ್ಲಿ ಒಂದೀಗ ಇದು ಲಿವರ್ ಟಾನಿಕ್ ಅಂತಲೇ ಅದಕ್ಕೆ ಹೇಳ್ತಾರೆ. ಅದು ಇದು ಬಂದಾಗ ಜಾಂಡಿಸ್ ಬಂದಾಗ ಅದು ಬರದೇ ಇದ್ರೂ ಸಹ ನಾವು ಅದು ಕುಡಿದ್ರೆ ಒಳ್ಳೇದು. ಅದನ್ನ ಕುದಿಸಿದ್ರೆ ಕೆಲವು ಅದರಲ್ಲಿ 2-3 ಜಾತಿಗಳು ಉಂಟು. ಎಲ್ಲದರಲ್ಲಿ ಮದ್ದಿನಾಂಶ ಇರ್ತದೆ, ಆದ್ರೂ ಒಂದನ್ನೀಗ ಅದು ಒಳ್ಳೇದು ಹೇಳ್ತಾರೆ. ಅದು ಇಲ್ಲದಿದ್ರೆ ಇನ್ನೊಂದನ್ನು ಕುಡಿಬಹುದು, ಅದರಲ್ಲಿ ಕೆಂಪಿದು ಕುಡಿಬಹುದು. ಅದನ್ನೀಗ ಕುದಿಸಿ ಕಷಾಯ ಮಾಡಿ ಕುಡಿದ್ರೆ ಸ್ವಲ್ಪ ಕಹಿ ಬರ್ತದೆ, ಹಾಲಲ್ಲಿ ಕಡಿದು ಕುಡಿಬೋದು. ಹಾಗೆಯೇ ಗರಿಕೆ ಹುಲ್ಲನ್ನು ಬಳಸಿ ಅದನ್ನು ಸಹ ಹಾಗೆ ಕಡಿದು ರಸ ತೆಗೆದು ಕುಡಿದ್ರೆ
ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ. ಮತ್ತು ಕ್ಯಾನ್ಸರಿನ ಅಂಶಗಳು ಕಣಗಳು ಇದಾಗೋದನ್ನು ವೃದ್ಧಿಯಾಗೋದನ್ನು ಅದು ಇದು ಕಂಟ್ರೋಲಿಗೆ ಇಟ್ಕೊಳ್ತದೆ ಅಂತ. ಹಾಗೆಯೇ ಕಿರಾತ ಕಡ್ಡಿ, ಅದು ತುಂಬ ಕಹಿ ಇದ್ದದ್ದು, ಅದು ಈ ಮಳೆಗಾಲದಲ್ಲೆಲ್ಲ ಕಷಾಯ ಮಾಡಿ ಕುಡ್ಕೊಂಡ್ರೆ ಜ್ವರ ಶೀತಕ್ಕೆ ಎಲ್ಲ ಒಳ್ಳೆಯದೇ. ಅಮೃತ ಬಳ್ಳಿ ಅಂತ ಇದೆಲ್ಲ. ಮತ್ತು ಕೆಲವು ಈಗ ಜಾಸ್ತಿ ಮಳೆಗಾಲದಲ್ಲಿ ಕಾಲಲ್ಲಿ ಬೆರಳು ಹುಣ್ಣಾಗ್ತದೆ, ಈಗ ಕೆಸರು ನಿಂತು ಮರಳು ನಿಂತು ಇದಾಗ್ತದೆ. ಅದಕ್ಕೆ ಒಂದು ಮದ್ದು ನಾನು ಅವತ್ತು ವಿಖ್ಯಾತ ಅವರ ಇದರಲ್ಲಿ ಅವತ್ತು ಹೇಳಿದೆ, ಕಾಲು ಹುಳ ತಿನ್ನುವುದಕ್ಕೆ ಅಂತ ಕಾಯರ್ಪುಳಿ ಅಂತ ಒಂದು ಎಲೆಯನ್ನು ಅದನ್ನು ತಂದು ಗುದ್ದಿ ದಪ್ಪ, ಅದು ಲೋಳೆ ಬರ್ತದೆ, ಅದನ್ನು ಗುದ್ದಿ ರಸ ತೆಗೆದು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಸೇರಿಸಿ ಕಾಲಿಗೆ ಹಚ್ಚಲಿಕ್ಕೆ. ಮಳೆಗಾಲದಲ್ಲಿ ಎಲ್ಲರೂ ಎದುರಿಸುವ ಸಮಸ್ಯೆ. ಹೌದು, ಅದನ್ನು ನೋಡಿ ತುಂಬ ಜನ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ. ಅವರಿಗೆ ಡೈರೆಕ್ಟ್ ನನ್ನ ಕಾಂಟ್ಯಾಕ್ಟ್ ಇಲ್ಲ ಇದ್ರು ನನಗೆ ಬೇರೆ ಇದ್ದವರು ಸಹ ಹೇಳಿ, ಈಗ ನಿನ್ನೆ ಮೊನ್ನೆ ಸಹ ಒಬ್ರು ಹೇಳಿದ್ರು. ಹಾಗೆಲ್ಲ ಹೇಳುವಾಗ ಒಂದು ಖುಷಿ ಆಗ್ತದೆ, ಪ್ರಯೋಜನ ಆಗ್ತದಲ್ಲ ಅಂತ. ಆ ಕಾಯರ್ಪುಡಿಯ ಬೇರು ತುಂಬ ತಂಪು, ಅದನ್ನು ಸಹ ಬೇರನ್ನು ತೆಗೆದು ಜಜ್ಜಿ ಬೊಂಡ ನೀರಲ್ಲಿ ಹಿಚಕಿ ಕುಡಿದ್ರೆ ಉರಿ ಮೂತ್ರದ ಸಮಸ್ಯೆಗೂ ಆಗ್ತದೆ, ತಂಪಿಗೂ ಆಗ್ತದೆ. ಹಾಗೆಯೇ ಕಾಲು ಹುಳ ತಿನ್ನೋದಕ್ಕೆ ಪಾತಾಳ ಸೊಪ್ಪು, ಹಾಡೆಬಳ್ಳಿ ಅಂತ ಹೇಳ್ತಾರೆ, ಅದರ ಬೇರನ್ನು ಸಹ ಅಷ್ಟೇ ಜಜ್ಜಿ ಎಣ್ಣೆಯೊಟ್ಟಿಗೆ ಕಾಯಿಸಿ ಹಚ್ಚಿದರೆ ಅದು ತುಂಬ ಒಳ್ಳೆ ಮದ್ದೆ. ಇಂಥ ಮಾಹಿತಿಯನ್ನು ಈಗಾಗಲೇ ಪಡೆದು ಹೊರಗಡೆಯಿಂದ ಜನ ಬರುವುದು ಇದೆಯಾ? ಅಂದರೆ ನಾನು ಜನಗಳು ಕೇಳ್ತಾರೆ ತುಂಬ ಜನ, ಆದರೆ ನಾನು ನನ್ನ ಕೈಯಾರೆ ಅಂತ ಮದ್ದು ಕೊಡೋದು ಆ ಬೋನಿಗೆ ಇದಕ್ಕೆ ಒಂದು ಕೊಡ್ತೇನೆ ಅಷ್ಟೇ. ಈ ಮದ್ದುಗಳೆಲ್ಲ ಅವರ ಮನೆ ಸುತ್ತ ಸಿಗುವಂಥದ್ದೇ, ಹೀಗೆ ಮಾಹಿತಿ ಕೊಡ್ತೇನೆ, ಹೀಗೆ ಮಾಡಿ ಕುಡೀರಿ ಹೇಳ್ತೇನೆ ನಾನು. ಯಾಕಂದ್ರೆ ನೀವು ಅದನ್ನೇ ಇನ್ನಿತರ ಕೆಲಸ, ಕೃಷಿ ಕಾರ್ಯಗಳು ಎಲ್ಲವೂ ಕೂಡ ಇರುವ ಕಾರಣ ಅದನ್ನೇ ಒಂದು ಪ್ರೊಫೆಷನಲ್ ಆಗಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತದೆ. ಓಕೆ, ಬೇರೆ ನಮ್ಮ ವೀಕ್ಷಕರಿಗೆ ಇನ್ನೊಂದಷ್ಟು ಬೇರೆ ಏನಾದರೂ ಉಂಟಾ? ಮನೆ ಮದ್ದುಗಳು ಶಂಖಪುಷ್ಪ ಹೂ. ಶಂಖಪುಷ್ಪದಲ್ಲಿ ತುಂಬ ಮದ್ದಿನಂಶ ಉಂಟು. ಶಂಖಪುಷ್ಪ ಹೂವಿದ್ದು ಜ್ಯೂಸ್ ಮಾಡಿ ಕುಡಿದ್ರೆ, ಅದನ್ನೀಗ ಕುದಿಸಿ ಇದು ಮಾಡಿ ಕುಡಿದ್ರೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಅದರಲ್ಲಿ 1 ತಿಂಗಳು ಕಂಟಿನ್ಯೂಸ್ ಕುಡಿಬೇಕು ಅದನ್ನ. ಆಮೇಲೆ ಅದರ ಬೇರು ಸಹ ತುಂಬ ಒಳ್ಳೆಯದು. ಭೃಂಗರಾಜ ಎಲ್ಲಿ ಅಂತ ಗರ್ಗ ಹೇಳ್ತಾರೆ, ಅದು ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಆಮೇಲೆ ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು ತಲೆ ಕೂದಲಿಗೆ. ಮತ್ತು ತಿಮರೆ ಬುದ್ಧಿಶಕ್ತಿ ಹೆಚ್ಚಾಗ್ತದೆ, ಮಕ್ಕಳಿಗೆ ಪ್ರತಿದಿನ ಕೊಡ್ಬೋದು, ಅಥವಾ ನಾವು ಮಕ್ಕಳು ತಿನ್ನದಿದ್ದರೂ ಚಟ್ನಿ ತಂಬುಳಿ ಆ ಥರದಲ್ಲೂ ಉಪಯೋಗ ಮಾಡ್ಬೋದು ಅದನ್ನು. ಹಾಗೆ ಅನೇಕ ಮಾಹಿತಿಗಳನ್ನು ನೀಡಿದ್ರಿ. ಅದ್ರ ಜೊತೆಗೆ ಬಹುಶಃ ಇದು ಮಳೆಗಾಲವೂ ಕೂಡ ಆಗಿರೋದ್ರಿಂದ ನೀವೇನೀಗ ಸೊಪ್ಪು ತಂದ್ರಿ, ಏನು ಕಾಲಿಗೆ ಹುಳ ಬರುವುದಕ್ಕೆ ಅಲ್ವಾ, ಅದನ್ನೊಮ್ಮೆ ಅದನ್ನು ಸ್ವಲ್ಪ ಇನ್ನಷ್ಟು ಒಂದು ಪ್ರಾತ್ಯಕ್ಷಿಕೆ ಮಾಡಿಕೊಡಿ. ಇದೀಗ ಕಾಯರ್ಪುಳಿ ಅಂತ ನಾನು ಹೇಳಿದೆಲ್ಲ ಅದು, ಇದರ ಎಲೆ ಹುಳಿ ಇರ್ತದೆ. ಇದನ್ನು ನಾವು ತಂಬಳಿಗಳನ್ನ ಸಹ ಮಾಡ್ಲಿಕ್ಕೆ ಆಗ್ತದೆ, ಇದರಲ್ಲಿ ತಿನ್ಲಿಕ್ಕೆ ಉಪಯೋಗ ಮಾಡ್ಬೋದು. ಇದು ಫುಲ್ ಮುಳ್ಳು ಇರ್ತದೆ ನೋಡಿ ಇದರಲ್ಲಿ. ಮತ್ತೆ ಇದು ಬೆಂಡೆಕಾಯಲ್ಲಿ ಹೂವಾದಾಗೆ ಹೂವು ಆಗ್ತದೆ, ಹೆಚ್ಚಾಗಿ ಹೊಳೆ ಬದಿಗಳಲ್ಲಿ ಜಾಸ್ತಿ ಇರ್ತದೆ. ಇದರ ಎಲೆಯನ್ನು ತೆಗೆದು ನೀರು ಹಾಕಲಿಕ್ಕಿಲ್ಲ, ನೀರು ಹಾಕಿದರೆ ಕಾಲಿಗೆ ಹಚ್ಚಲಿಕ್ಕೆ ಕಷ್ಟ, ಜಜ್ಜಬೇಕು. ಜಜ್ಜಿದ್ರೆ ಸ್ವಲ್ಪ ಲೋಳೆ ಹೊರಡ್ತದೆ. ಅದಕ್ಕೆ ಸ್ವಲ್ಪ 1 ಕಲ್ಲು ಉಪ್ಪು ಮತ್ತು ಅರಿಶಿಣ ಹಾಕಿ ಕಾಲಿಗೆ ರಾತ್ರಿ ಕಾಲು ಚಂದ ಡ್ರೈ ಮಾಡಿ ಹಚ್ಚಿದ್ರೆ ಮರುದಿನ ಆಗುವಾಗ ಕಾಲು ಕ್ಲೀನ್ ಆಗ್ತದೆ. ಸಾಧಾರಣವಾಗಿ ನಮ್ಮ ಮನೆಯ ಹಿತ್ತಲುಗಳಲ್ಲಿ ಹೆಚ್ಚಿನ ಕಡೆ ಇರ್ತದೆ. ಇನ್ನೊಂದು ಇದು ಹಾಡೆಬಳ್ಳಿ, ಇದು ಎಲ್ಲರಿಗೆ ಗೊತ್ತಿರುವಂಥದ್ದೇ. ಇದು ಎಲೆಯನ್ನು ಸಹ ತೆಗೆದು 10 ಎಲೆ ತೆಗೆದು ಚಂದ ಕ್ಲೀನ್ ಮಾಡಿ 1 ಕಲ್ಲು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಹಿಚ್ಕಿ ಬೊಂಡ ನೀರಲ್ಲಿ ಹಿಚ್ಕಿ ಕುಡಿದ್ರೆ ತುಂಬ ಒಳ್ಳೆಯದು. ಸೊಂಟ ನೋವು ಅಂಥದ್ದೆಲ್ಲ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಆಮೇಲೆ ಇದ್ರದ್ದು ಬೇರು, ಇದೀಗ ನಾನು ಕಿತ್ತಾಗೋ ಬೇರು ಬರಲಿಲ್ಲ, ಈ ಬೇರನ್ನು ತೆಗೆದು, ತುಂಬ ದಪ್ಪ ಬೇರು ಬರ್ತದೆ ಅಡಿಯಲ್ಲಿ ಹೋದಾಗೆ, ಬೇರನ್ನು ಕ್ಲೀನ್ ಮಾಡಿ ಜಜ್ಜಿ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ಮಳೆಗಾಲದಲ್ಲಿ ಅದೇ ಬೆರಳು ಹುಣ್ಣಿಗೆ ಹಾಕಿದರೆ ಅದು ಸಹ ಒಳ್ಳೆ ರಿಸಲ್ಟ್ ಕೊಡ್ತದೆ. ಒಂದಷ್ಟು ಮನೆ ಔಷಧಿ ಅಂದರೆ ಹಳ್ಳಿ ಮದ್ದಿನ ಬಗ್ಗೆ ತುಳಸಿ ಅಕ್ಕ ಮಾಹಿತಿಯನ್ನು ನೀಡಿದರು. ಅದರ ಜೊತೆಗೆ ಅವರು ಹಲವು ಹೋಮ್ ಪ್ರಾಡಕ್ಟನ್ನು ಕೂಡ ತಯಾರಿಸ್ತಾ ಇದ್ದಾರೆ, ಅದನ್ನು ಕೂಡ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಯಾರಿಗೂ ಕೂಡ ತಯಾರಿಸಬಹುದಾದಂಥದ್ದು ಆ ಮಾಹಿತಿಗಳನ್ನು ಕೂಡ ಅವರಿಂದ ತಿಳ್ಕೊಳ್ಳೋಣ. ಅಕ್ಕ, ಈ ಒಂದು ಹವ್ಯಾಸ ಯಾವಾಗ ಉಂಟಾಯಿತು? ಮೊದಲೇ ಇತ್ತಾ? ನಂಗೆಂದ್ರೆ ಏನೋ ಒಂದು ಕಂಡ್ರು ಫಸ್ಟ್ ಮಾಡುವಂಥದ್ದೊಂದು ಅದನ್ನು ಟ್ರೈ ಮಾಡಲೇಬೇಕು, ಹೊಸದು ಕಂಡದನ್ನ. ಹಾಗೆ ಎಲ್ಲವನ್ನ ಮಾಡಿಕೊಂಡಿದ್ದೆ. ಕೊರೋನಾ ಸಮಯದಲ್ಲಿ ಎಲ್ಲಿಗೆ ಹೋಗ್ಲಿಕ್ಕೆ ಇರಲಿಲ್ಲ, ಹಾಗೆ ಎಲ್ಲ ಇರುವ ಸಮಯದಲ್ಲಿ ನಮ್ಮದೊಂದು ಇಲ್ಲೊಂದು ಮಾವಿನ ಮರ, ಅದರಲ್ಲಿ ತುಂಬಾನೇ ಮಾವಿನ ಮಿಡಿ ಬಿಟ್ಟಿತ್ತು. ಹೇಗೂ ಹೋಗ್ಲಿಕ್ಕೆ ಅಂತ ಇಲ್ಲ ಅಲ್ಲ ಅಂತ ಹೇಳ್ಕೊಂಡು ಇದು ಮಾಡಿ ಆ ಮಾವಿನ ಮಿಡಿಯನ್ನು ಹಾಕಿದೆ ಎಲ್ಲ, ಒಂದು 8,000 ರಿಂದ 10,000 ಮಾವಿನ ಮಿಡಿ ಉಪ್ಪಲ್ಲಿ ಹಾಕಿ ಆಯಿತು. ಮತ್ತೆ ಹಾಗೆ ಆ ಟೈಮಲ್ಲಿ ಉಪ್ಪಿನಕಾಯಿ ಹಾಕಿ ಒಳ್ಳೆ ಇದು ಸಹ ಬಂತು. ಇದು ಜನರಿಗೆ ತುಂಬ ಇಷ್ಟ ಆಯಿತು, ಎಲ್ಲರೂ ಹೇಳಿದ್ರು. ಆಮೇಲೆ ಮತ್ತೆ ಕೇಳ್ತಾ ಇದ್ರು.
ಹಾಗೆ ಪ್ರತಿ ವರ್ಷ ಅದನ್ನ ಹಾಕಲಿಕ್ಕೆ ಹಾಗೆ ಇದು ಮಾಡಿದ್ದು. ಮತ್ತು ತುಂಬ ನರ್ಸರಿ ಇರುವ ಕಾರಣ ಈಗ ಬಾಳೆಯಲ್ಲಿ ಸುಮಾರು ವೆರೈಟಿ ಉಂಟು. ಬಾಳೆ ಗೊನೆಯನ್ನು ಸೇಲ್ ಮಾಡೋದು ಅಂತ ಇಲ್ಲ, ತುಂಬ ಕಡಿಮೆ. ಹಾಗೆ ಇಟ್ಟು ಹಣ್ಣು ಜಾಸ್ತಿ ಆಯಿತು ಅಂತ ಆಗುವಾಗ ಮತ್ತೆ ಹಲ್ವಾ ಮಾಡೋದು, ಹಾಗೆ ಬಾಳೆಹಣ್ಣು ಹಲ್ವಾಗಳು. ಮತ್ತು ಈಗ ವಿಖ್ಯಾತ್ ಅವರ ಇದರಲ್ಲಿ ನಾನು ಮತ್ತು ಅವರ ಅಮ್ಮ ಎಲ್ಲ ಸೇರಿಕೊಂಡು ವಿಜೇಸ್ ಹಳ್ಳಿ ಮನೆ ಹೋಮ್ ಪ್ರಾಡಕ್ಟ್ ಅಂತೇಳಿ ಈಗ ಒಂದು 6 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿರೋದು. ಜೇನು ಇದೀಗ ಜೇನು ಯಾವ ಯಾವ ಸಮಯದಲ್ಲಿ ಎಂತ ಸಿಗ್ತದೆ ಅದನ್ನೆಲ್ಲ ಹಾಗೆ ನಾವು ರೆಡಿ ಮಾಡೋದು. ಅಂದರೆ ತುಂಬ ಈಗ ಉಪ್ಪಿನಕಾಯಿ ಅಷ್ಟೇ, ತುಂಬ ಉಪ್ಪಲ್ಲಿ ಹಾಕಿಟ್ಟು ವರ್ಷ ಇಡೀ ಕೊಡುವ ಪ್ರಯತ್ನ ಇಲ್ಲ ನಮ್ಮದು. ಎಷ್ಟು ಇರ್ತದೆ ಅಷ್ಟನ್ನು ಸೇಲ್ ಮಾಡೋದು. ಹಾಗೆ ಇದರ ಡೆಲಿವರಿ ಹೇಗೆ? ಇದು ಪೋಸ್ಟ್ ಆಫೀಸಲ್ಲಿ ಪಾರ್ಸೆಲಲ್ಲಿ ಕಳಿಸಿಕೊಡ್ತೇವೆ ಎಲ್ಲಿಗೆ ಬೇಕಾದರೂ. ಹೇಗಿದೆ 6 ತಿಂಗಳಾಯಿತು ಅಂತ ಹೇಳಿದ್ರು, ಹೇಗಿದೆ ಸ್ಪಂದನೆ? ಒಳ್ಳೆ ಸ್ಪಂದನೆ ಇದೆ. ಅಂದರೆ ತುಂಬ ಅದನ್ನೇ ಫುಲ್ ಅದರಲ್ಲೇ ಹಾಕೊಂಡು ಫ್ಯಾಕ್ಟ್ರಿ ಥರ ಹಾಗೆಲ್ಲ ಎಂತ ಇಲ್ಲ, ನಮಗೆ ಹವ್ಯಾಸವಾಗಿ ಶುರು ಮಾಡಿ ಅದೇ ಥರ ಇದು ಮಾಡಿಕೊಂಡಿದ್ದೇವೆ. ಪ್ರತಿ ಮನೆಯಲ್ಲಿ ಇರುವವರು ಕೂಡ ಮಹಿಳೆಯರು ಕೂಡ ಇದನ್ನು ಮಾಡಬಹುದಲ್ವಾ? ಮಾಡ್ಬೋದು. ಈಗ ಈ ಸಲ ಮಳೆ ಬೇಗ ಬಂದು ಹಪ್ಪಳ ಎಲ್ಲ ಮಾಡಲಿಕ್ಕೆ ಅಷ್ಟು ಕಷ್ಟ ಆಯಿತು. ಅಂದರೆ ಹಲಸು ಬೆಳೆದದ್ದು ಲೇಟ್ ಆಗಿದೆ. ತುಂಬ ಹಾಳಾಗಿ ಹೋಗುವಾಗ ಏನಾದ್ರು ಒಂದು ಮಾಡಲಿಕ್ಕೆ ಆಗ್ತಿತ್ತು. ಅದ್ರ ಜೊತೆಗೆ ಒಳ್ಳೆ ಕುಕ್ ಮಾಡ್ತೀರಾ ಅಂತಲ್ವಾ? ಅನಿವಾರ್ಯ ಅಲ್ವಾ? ಇದಲ್ಲದೆ ಬೇರೆ ಏನೋ ಮಾಡ್ತೀರಾ? ಇದಲ್ಲದೆ ಉಂಟು. ಈಗ ಪುನರ್ಪುಳಿ ಮೊನ್ನೆ ನಮ್ಮಲ್ಲಿ ಬೇಕಾದಷ್ಟು ಇತ್ತು, ಕೋಕಮ್ಮು, ಅದರದ್ದು ಸಿರಪ್ ಮಾಡಿದ್ದೇವೆ, ಸಿಪ್ಪೆ ಡ್ರೈ ಮಾಡಿ ಇಟ್ಟಿದ್ದೇವೆ. ಮತ್ತು ಚಿಪ್ಸ್ಗಳು, ಹಲ್ವಾ, ಮತ್ತು ಇದು ಕಾಡಿಂದ ಹುಳಿ ಸಿಗ್ತದಲ್ಲ, ಕೆತ್ತೆ ಹುಳಿ, ಕೆಲವು ಕಡೆ ವಾಟೆ ಹುಳಿ ಅಂತ ಹೇಳ್ತಾರೆ, ಅದು ಉಂಟು. ಹಾಗೆ ಒಂದೊಂದು ಪ್ರಾಡಕ್ಟ್ಗಳು ಆ್ಯಡ್ ಆಗ್ತಾ ಉಂಟು, ಇಂಥದ್ದೇ ಅಂತೇಳಿ ಇಲ್ಲ. ಓಕೆ. ಏನು ನಿಮ್ಮ ಪತಿಯವರು ಮತ್ತು ನೀವು ಇಬ್ಬರು ಸೇರಿ ನಡೆಸ್ತಾ ಇರುವಂತಹ ನರ್ಸರಿ ಇರ್ಬೋದು, ಇನ್ನಿತರ ಹಣ್ಣಿನ ಬೆಳೆ ಇರ್ಬೋದು, ಅದಕ್ಕೆ ದಯಾಪ್ರಸಾದ್ ನೀವು ಸಹಕಾರ ಮಾಡ್ತಾ ಇದ್ರಿ, ನಿಮ್ಮ ಇದಕ್ಕೆ ಅವರು ಸಹಕಾರ ಮಾಡ್ತಾರೆ? ಹೇಗೆ ಮಾಡ್ತಾರೆ? ಪ್ಯಾಕಿಂಗಿಗೆ ಜನ ಬೇಕಾಗ್ತದೆ. ಅಂದರೆ ಪೋಸ್ಟ್ ಆಫೀಸಲ್ಲಿ ಮಾಡೋ ಕಾರಣ ಬಾಕ್ಸಿಂಗ್ ಎಲ್ಲ ಚಂದ ಇರಬೇಕು. ಈಗ ಅವ್ರದ್ದು ಸಪ್ರೇಟ್ ಆದಮೇಲೆ ಫುಲ್ ಕ್ಲೀನ್ ಇರಬೇಕು ಅಂತ, ಹಾಗೆ ಅದಕ್ಕೆಲ್ಲ ಬೇಕೇ ಆಗ್ತದೆ. ಸಪೋರ್ಟ್ ಮಾಡ್ತಾರೆ. ವೀಕ್ಷಕರೇ, ಕೇಳಿದ್ರಲ್ಲ, ನೋಡಿದ್ರಲ್ಲ, ಇದು ತುಳಸಿ ದಯಾಪ್ರಸಾದ್ ಚೀಮುಳ್ಳು ಅವರು ಒಂದಷ್ಟು ಹೋಮ್ ಪ್ರಾಡಕ್ಟನ್ನು ತಯಾರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮನೆ ಮದ್ದನ್ನು ಕೂಡ ಅವರು ತಯಾರಿಸ್ತಾ ಇದ್ದಾರೆ. ಈ ಹಳ್ಳಿ ಔಷಧಿ ನೂರಾರು ಮಂದಿಯ ಪಾಲಿಗೆ ಪ್ರಯೋಜನ ಆಗಿದೆ, ಇನ್ನೂ ಕೂಡ ಪ್ರಯೋಜನ ಆಗಲಿ. ಇಂಥ ಯಾರಿಗಾದರೂ ಸಮಸ್ಯೆಗಳಿದ್ದರೆ ಅಥವಾ ಮಾಹಿತಿಗಳು ಬೇಕಿದ್ದರೆ ಅವರನ್ನು ಕೂಡ ಸಂಪರ್ಕ ಮಾಡುವುದು. ಅದೇ ರೀತಿ ಅವರ ಹೋಮ್ ಪ್ರಾಡಕ್ಟ್ಗಳು ಕೂಡ ಒಳ್ಳೆಯದಾಗಿದೆ, ಅದಕ್ಕೂ ಕೂಡ ಉಜ್ವಲವಾದ ಅವರ ಏನು ಒಂದು ಭವಿಷ್ಯ ಇರಲಿ ಎನ್ನುವುದು ನಮ್ಮ ಆಶಯ ಕೂಡ. ಚೀಮುಳ್ಳು ವನಸಿರಿ ಮನೆಯಿಂದ ಸುದ್ದಿ ಬಳಗದ ಕುಶಾಂತ್ ಕೊಡ್ತಿರ್ಕ, ಪ್ರಜ್ಞಾ ಎಸ್ ನಾರಾಯಣ್, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಂಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್ ಟಿ ಶರ್ಟ್ಗಳು ದೊರೆಯುತ್ತದೆ. ಡ್ರಾ ಪ್ಯಾಂಟೀಸ್,
ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.